ಎಸ್ ವಿನಯ್ ನನ್ನ ತಂಗಿ ಮಗ ಅಂತ ಈಗ ಜಯಣ್ಣ ಅವ್ರು ಹೇಳ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ ಮಾಲೀಕ ಜಯಣ್ಣ ಅವರ ವಿಚಾರಣೆಗೆ ಪೊಲೀಸರು ಕರೆದಿದ್ರು. ಈಗ ಕಂಪ್ಲೀಟ್ ಆಗಿದೆ ಅದು. ನಾನು ಕನ್ನಡ ಪರ ಸಂಘಟನೆಯಲ್ಲಿ ಇದ್ದೆ, ಹಾಗಾಗಿ ದರ್ಶನ್ ಅವರ ಪರಿಚಯ ನನಗೆ ಅವಾಗ್ನಿಂದಾನು ಇದೆ ಅನ್ನೋ ಮಾಹಿತಿಯನ್ನ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಮೀಡಿಯಾ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಕೊಟ್ಟಿದ್ರು, ನೋಟಿಸ್ಗೆ ಉತ್ತರ ಕೊಟ್ಟಿದ್ರು. ಪ್ರಶ್ನೆಗಳು ಏನು ಕೇಳಿಲ್ಲ, ಜಾಸ್ತಿ ಏನು ಕೇಳಿಲ್ಲ. ಪ್ರಾಪರ್ಟಿ ಬಗ್ಗೆ ಮಾತ್ರ ಕೇಳಿದ್ರು. ಸರ್ ನಿಮಗೂ ಮತ್ತೆ ದರ್ಶನ್ ಅವ್ರಿಗೆ ಪರಿಚಯ? ನಾನು ಕನ್ನಡ ಪರ ಸಂಘಟನೆ ನಡೆಸಿದ್ದೆ, ಅವತ್ತಿಂದ ಗೊತ್ತು. ನಿಮ್ಮನ್ನ ಈ ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಕ್ಕೆ. ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ಗೆ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿಲ್ದಂಗೆ ಹೋಗಿರೋದು ಅಲ್ಲಿ ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ. ಕಿಶೋರ್ ಬಾಡಿಗೆದಾರ ಅವನ ಹತ್ರ ಇದೆ. ನಮಗೂ ಅಲ್ಲಿ ಇದಕ್ಕೆ ಹೋಗಲ್ಲ, ಬಾಡಿಗೆ ಕೊಟ್ಟಿದ್ದೀವಿ. ಈ ಘಟನೆ ಬಗ್ಗೆ ನಿಮಗೆ ಯಾವಾಗ ಮಾಹಿತಿ? ನೆಕ್ಸ್ಟ್ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದ್ದು. ಈ ಪೊಲೀಸರು ಏನು ಪ್ರಶ್ನೆ ಮಾಡಿದ್ರು ಯಾವಾಗ? ಈಗ ಪ್ರಶ್ನೆ ಏನು ಮಾಡಲಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು. ಸರ್ ನಿಮಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತು ಅಂದ್ರೆ ಘಟನೆ ಆದ ನಾಳೆ ಏನಾದ್ರು ಗೊತ್ತಾಗಿತ್ತ ನಿಮಗೆ? ಅಂದರೆ ಟಿವಿಲಿ ಬಂದಿದ್ದೀನಿ. CCTV ಕ್ಯಾಮ್ರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಅದ್ರ ಫಾಲೋ ಅಪ್ ಇರೋದ್ರಿಂದ ನಾನು CCTV ಇದೆ, ಬಟ್ CCTV ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರು, ಅವ್ರು ತಗೊಂಡೋಗಿದ್ದಾರೆ. ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಯಾರು? ಕಿಶೋರ್ ಇನ್ನೂ ಮಾತಾಡಿಲ್ಲ ನನ್ನ ಹತ್ರ. ನಿಮ್ ವಿನಯ್ ಅವರು ಏನಾರು ನನ್ನ ತಂಗಿ ಮಗ ಅಷ್ಟೇ, ನಾ ಏನು ಮಾತಾಡಿಲ್ಲ. ಸರ್ ಈಗ ಈ ಒಂದು ನಿಮ್ಮ ಶೆಡ್ಡಲ್ಲಿ ಈ ಥರ ನಡೆದಿದೆ, ಏನು ಹೇಳ್ತಿದ್ದೀರಿ ಇದ್ರ ಬಗ್ಗೆ ನಾನು ಹೇಳೋದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡೆಸ್ಕೊಂಡು ಹೋಗೋದು. ಬನ್ನಿ ಅಂತ ಸರ್. ಹಿಂದೆ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನೇ ನಡೆಸಿದ್ದೆ. 2 ದಿನ 2 ಸ್ಟೇಟ್ ಈ ಥರ ಬರ್ತಿದ್ರು ಅವಾಗ? ಎರಡೇ ಸತಿ ಬಂದಿದೆ. ಯಾವಾಗ ಬಂದಿದ್ರು ಮುಂಚೆ? ಅದು ಒಂದು ಓಕೆ, ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ಪಟ್ಟಣಗೆರೆ ಶೆಡ್ ಮಾಲೀಕ ಜಯಣ್ಣ ಅವರ ಎನ್ಕ್ವೈರಿಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಇವ್ರು ಕೊಟ್ಟಂತಹ ಆನ್ಸರ್ ಏನಾದರೂ ಪೊಲೀಸರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿದ್ಯಾ ಅಥವಾ ಮತ್ತೇನಾದರೂ ಅವರನ್ನ ಎನ್ಕ್ವೈರಿ ಕರೆಯೋ ಸಾಧ್ಯತೆ ಇದೆಯಾ? ಯಾವ ರೀತಿಯಾಗಿ ಅಲ್ಲಿ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ? ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ ನಿಮಗೆ? ಖಂಡಿತ ಚಂದನ, ಈಗಷ್ಟೇ ಜಯಣ್ಣ ಅವರನ್ನು ವಿಚಾರಣೆ ಮುಗಿಸಿ ಕಳಿಸಿರುವಂಥದ್ದು. ಅಂದರೆ ಏನು ಅಲ್ಲೇ ನಡೀತು, ಅಲ್ಲೇ ನಡೆದ ಸಂದರ್ಭದ ಜಾಗ ಏನಿದೆ, ಅದು ಪಟ್ಟಣಗೆರೆಯ ಶೆಡ್ ಏನಿತ್ತು, ಅದು ಮಾಲೀಕತ್ವವನ್ನು ವಹಿಸಿರುವಂಥದ್ದು ಜಯಣ್ಣ ಅವರು, ಪಟ್ಟಣಗೆರೆ ಜಯಣ್ಣ ಅವರು. ಅವರ ಶೆಡ್ನಲ್ಲಿ ಶನಿವಾರ ನಡೆದಂಥ ಘಟನೆ ಏನಿತ್ತು, ಚಿತ್ರದುರ್ಗದಿಂದ ಬಂದಂತಹ ರೇಣುಕಾ ಸ್ವಾಮಿಯನ್ನು ಹಲ್ಲೆ ಮಾಡ್ತಾರೆ, ಹಲ್ಲೆ ಮಾಡಿ ಕೊಲೆ ಮಾಡುವಂಥ ಪ್ರಕರಣ ಏನು ನಡೆದಿದೆ. ಆ ಹಿನ್ನೆಲೆಯಲ್ಲಿ ಈ ಶೆಡ್ಡಿನ ಬಗ್ಗೆ ವಿಚಾರಣೆ, ಅಂದರೆ ಲ್ಯಾಂಡಿನ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಅಷ್ಟು ಪ್ರಶ್ನೆಗಳನ್ನು ಕೇಳಿಲ್ಲ. ಯಾಕೆಂದರೆ ಜಯಣ್ಣ ಅವರು ಕಿಶೋರ್ ಎನ್ನುವರಿಗೆ ಇದನ್ನು ತಿಂಗಳ ಬಾಡಿಗೆಗೆ ಕೊಟ್ಟಿರುವಂಥದ್ದು. ಅಲ್ಲಿ ಸೀಸಿಂಗ್ ವೆಹಿಕಲ್ಸ್ಗಳನ್ನ ತಂದು ನಿಲ್ಲಿಸುವಂತಹ ಜಾಗ ಆಗಿದೆ. ಸುಮಾರು 5 ಎಕರೆ ಜಾಗ ಅದಾಗಿರೋದ್ರಿಂದ ಜಯಣ್ಣ ಅವರ ಮಾಲೀಕತ್ವ ಅಷ್ಟೇ. ಬಟ್ ಇದರಲ್ಲಿ ಜಯಣ್ಣ ಅವರ ತಂಗಿ ಮಗ ಏನಿದ್ದಾನೆ ವಿನಯ್, ಅಲ್ಲಿ ಆಗಾಗ ಬಂದು ಹೋಗ್ತಿದ್ದ ಅನ್ನುವಂತಹ ಮಾಹಿತಿ ಇರುವಂಥದ್ದು. ವಿನಯ್ ಕಾರಣದಿಂದನೇ ದರ್ಶನ್ ಅವರ ಟೀಮ್ ಅಲ್ಲಿಗೆ ಹೋಗಿದೆ ಅನ್ನುವಂತಹ ಒಂದು ಮಾಹಿತಿ. ಮತ್ತು ಜಯಣ್ಣ ಅವ್ರನ್ನ ಕರೆದು ನಿಮಗೆ ಹೇಗೆ ದರ್ಶನ್ ಅವ್ರ ಪರಿಚಯ ಇತ್ತು, ಮತ್ತು ನೀವು ಅವ್ರನ್ನ ಭೇಟಿಯಾಗಿದ್ದೀರಾ, ಈ ಹಿಂದೆ ಅಂದರೆ ಈ ಘಟನೆ ಬಗ್ಗೆ ಏನಾದರೂ ನಿಮ್ಮ ತಂಗಿ ಮಗ ನಿಮ್ಮ ಜೊತೆ ಮಾತಾಡಿದ್ನ, ಈ ರೀತಿ ಪ್ರಶ್ನೆಗಳನ್ನ ಕೇಳಿರುವಂಥದ್ದು. ಸದ್ಯ ಏನು ಘಟನೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ನಾನು ಶೆಡ್ಡಿನ ಏನು ಜಾಗದ ಮಾಲೀಕ ಅಷ್ಟೇ, ಶೆಡ್ಡನ್ನು ಬೇರೆಯವರಿಗೆ ಬಾಡಿಗೆಗೆ ಕೊಟ್ಟಿದ್ದೀನಿ, ಕಿಶೋರ್ ಅನ್ನೋರಿಗೆ ಬಾಡಿಗೆ ಕೊಟ್ಟಿದ್ದೀನಿ. ಅಲ್ಲಿ ಕಳೆದ ಹಲವು ವರ್ಷಗಳಿಂದ ಸೀಸಿಂಗ್ ವೆಹಿಕಲ್ಸ್ಗಳನ್ನ ನಿಲ್ಲಿಸ್ತಿದ್ದಾರೆ ಅಂತ ಒಂದು ಮಾಹಿತಿನ ಕೊಟ್ಟಿರುವಂಥದ್ದು. ಅದರ ಬಿಟ್ಟು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ನನ್ನಲ್ಲಿ ಮಾಹಿತಿ ಇಲ್ಲ. ಕಾನೂನಾತ್ಮಕ ಕ್ರಮ ಏನು ತಗೋಬೇಕು ಅದನ್ನು ನೀವು ತಗೊಳ್ಳಿ ಅಂತ ಸಹ ಹೇಳಿ ಹೋಗಿರುವಂಥದ್ದು. ಚಂದನ. ಓಕೆ, ಧನ್ಯವಾದ ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.